ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ದೇವರ ಸನ್ನಿಧಾನದಿಂದ ದೂರ ಓಡಿ ಹೋದರೆ ಉಂಟಾಗುವ ಅನಾಹುತಗಳ ಕುರಿತು ದಯವಿಟ್ಟು ಈಗ ನಾವು ಪ್ರಸಂಗಗಳನ್ನು ಕೇಳಿಸ್ಕೊಳ್ಳೋಕೆ ಹೋಗ್ತೀವಿ. ಈ ಪ್ರಸಂಗವನ್ನು ದಯವಿಟ್ಟು ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ, ನೋಡ್ರಿ, ನಂಬ್ರಿ, ಆನಂದಿಸ್ರಿ. ಈಗ ದೇವರು ಅವನಿಗೆ ಒಂದು ಮೆಸೇಜ್ ಕೊಟ್ರು. ನೋಡಪ್ಪ, ನಿನವೆ ಪಟ್ಟಣದವರು ದುಷ್ಟರು, ಅವ್ರಿಗೆ ಹೋಗಿ ವಾಕ್ಯ ಸಾರು. ಯಾಕಂತಂದ್ರೆ ಅವ್ರ ವಾಕ್ಯ ಸಾರಿದ್ರೆ ಅವ್ರ ಮನ ತಿರುಗಿಸ್ತಾರೆ. ಆ ದುಷ್ಟತನ ನನಗೆ ಬೇಡ, ನನಗೇನು ಬೇಕು, ಅವ್ರು ದೇವ್ರ ಕಡೆಗೆ ತಿರ್ಕೊಳ್ಬೇಕು. ಬಟ್ ಆ ಮೆಸೇಜ್ ಇಂಡೈರೆಕ್ಟ್ ಆಗಿ ದೇವ್ರು ಹೇಳಿದ್ರು. ಬಟ್ ದೇವರು ಯಾಕೆ ಸುವಾರ್ತೆ ನಮ್ಮ ಕೈ ಕೊಟ್ಟಿದ್ದಾರಂದ್ರೆ ಜನ ಸಾಯ್ಬೇಕು ಅಂತಲ್ಲ, ಜನ ಆ ಸುವಾರ್ತೆ ನಂಬಿ ಬದುಕ್ಬೇಕಂತ ದೇವರ ಒಂದು ಆಸೆ. 3ನೇ ವಚನ ಓದ್ರಿ. ಈಗ ಓದೋಣ. ಈ ಕಡೆ ಹೆಣ್ಮಕ್ಳು ಓದ್ರಿ. 3. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಟ್ಟು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಹತ್ತಿದನು. ಇವತ್ತು ನನ್ನ ಮೆಸೇಜ್ ವಿಷಯನೇ ದೇವರ ಸನ್ನಿಧಾನದಿಂದ ಯಾರಾದ್ರೂ ತಪ್ಪಿಸ್ಕೊಂಡ್ರೆ ಅವ್ರಿಗೆ ಏನೆಲ್ಲ ಅನಾಹುತಗಳಾಗುತ್ತೆ ಅಂತ ಅಲ್ಲಿಗೆ ಬರ್ತಾ ಇದ್ದೀನಿ. ಈಗ ಯೋನ ನಿನವೆಗೆ ಹೋಗ್ಬೇಕಾಯ್ತು. ಆದ್ರೆ ಇವನು ಬಾಡಿಗೆ ಕೊಟ್ಟು ಒಂದು ಹಡಗನ್ನ ಅಟ್ಟಿ ಏನ್ ಮಾಡ್ತಾನೆ, ತಾರ್ಷೀಷಿಗೆ ಹೋಗ್ತಾನೆ. ಹೆಂಗ್ ಹೋಗ್ತಾನೆ ಅಂದ್ರೆ ದೇವ್ರ ಸನ್ನಿಧಾನದಿಂದ ದೂರ ಓಡಿ ಹೋಗ್ತಾನೆ. ರನ್ನಿಂಗ್ ಅವೇ ಫ್ರಮ್ ಗಾಡ್ಸ್ ಪ್ರೆಸೆನ್ಸ್. ದೇವರು ಹೇಳಿದ್ದನ್ನ ಮಾಡದೇನೆ, ದೇವ್ರು ಹೇಳ್ದೇ ಇರೋದನ್ನ ಅವನು ಮಾಡಕ್ ಹೋಗ್ತಾನೆ. ಹಾಗಾದ್ರೆ ಈಗ ಒಂದು ಪ್ರಶ್ನೆ ನಮಗೆ, ನಿನವೆ ಪಟ್ಟಣಕ್ಕೆ ದೇವರು ಅವನಿಗೆ ಹೇಳಿದ್ರಲ್ಲ ಹೋಗುವಂತ, ಅಲ್ಲಿಗೆ ಹೋಗಕ್ಕೆ ಅವನು ಯಾಕೆ ಇಷ್ಟ ಆಗಿಲ್ಲ? ಅದು ಪ್ರಶ್ನೆ. ನಿನವೆ ಪಟ್ಟಣ ಇಸ್ರಾಯೇಲ್ ದೇಶದಿಂದ ಪೂರ್ವಕ್ಕೆ ಸುಮಾರು 600 ಕಿಲೋಮೀಟರ್ ದೂರ ಇತ್ತು ನೋಡ್ರಿ. ಆದ್ರೆ ಅವನು ಅಲ್ಲಿವರೆಗೂ ನಡೆಯುವುದಕ್ಕೆ ಕಷ್ಟವಾಗಿದ್ರು ಸಹ ಆಗಿನ ಕಾಲದಲ್ಲಿ ಅವರಿಗೆ ನಡೆಯುವುದಕ್ಕೆ ಕಷ್ಟವಾಗಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಕಾಲ್ನಡಿಗೆ. ಆದ್ರೆ ಅವನಿಗೆ ಹೋಗೋದಕ್ಕೆ ಇಷ್ಟ ಇಲ್ಲದ ಕಾರಣ ಅದು ದೂರ ಇದ್ದಿಂದ್ರಲ್ಲ. ಈ ಅಶ್ಶೂರ್ಯರು ಅಂದ್ರೆ ನಿನವೆ ಪಟ್ಟಣವನ್ನ ಆಳ್ತಾ ಇದ್ದವರೇ ಅಶ್ಶೂರ್ಯರು. ಇವರು ಇಸ್ರಾಯೇಲರನ್ನ ಬಹಳ ಬಾಧಿಸ್ತಾ ಇದ್ರು. ಇಸ್ರಾಯೇಲರು ಇವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ಈ ಅಶ್ಶೂರ್ಯರು ಅವ್ರನ್ನ ಕೇವಲವಾಗಿ ನೋಡ್ತಾ ಇದ್ರು. ಆದ್ರಿಂದ ಇವನು ನಾನ್ ನಿನವೆಗೆ ಹೋಗ್ಬಿಟ್ಟು ಏನಾದ್ರೂ ದೇವ್ರು ಕೊಟ್ಟಿರೋ ಮೆಸೇಜ್ನ ಸಾರ್ಬಿಟ್ರೆ, ದೇವ್ರು ಕೊಟ್ಟಿದ್ದ ಮೆಸೇಜ್ ಯಾವುದು? 40 ದಿನದೊಳಗಡೆ ಈ ಪಟ್ಟಣ ನಾನು ನಾಶ ಮಾಡ್ತೀನಿ ಅಂತ ಹೋಗಿ ಹೇಳಿ, ಚಿಕ್ಕ ಮೆಸೇಜ್. ಇದನ್ನ ಅವನು ಎಲ್ಲಿ ಹೇಳಿಬಿಟ್ರೆ, ಅವರೆಲ್ಲರೂ ಗೋಣಿತಟ್ಟು ಹಾಕೊಂಡು ಬೂದಿ ಹಾಕೊಂಡು ಮಾನಸಾಂತರ ಪಟ್ಬಿಟ್ರೆ ದೇವ್ರು ಅವ್ರು ಎಲ್ಲಿ ಅವ್ರನ್ನ ಕ್ಷಮಿಸ್ಬಿಡ್ತಾರೋ ಅವಾಗ ನನ್ನ ಪ್ಲಾನ್ ಸಕ್ಸಸ್ ಆಗಲ್ವೇ? ನನಗೇನೋ ಅವ್ರು ಸಾಯ್ಬೇಕು, ನನಗೇನೋ ಅವ್ರ ನಾಶ ಆಗ್ಬೇಕು, ನನಗೇನೋ ಅವ್ರು ನಮ್ಮ ಜನರನ್ನ ಬಹಳ ಹೀನೈಸಿದ್ದಾರೆ, ಹೀಗಾಗಿ ಅವ್ರಿಗೇನಾದ್ರೂ ಒಂದು ಆಗಲಿ ಅಂತ ಅವನ ಮನಸ್ಸಲ್ಲಿ ಇಟ್ಕೊಂಡು ನಿನವೆಗೆ ಹೋಗೋ ಬದಲು ಅವನು ತಾರ್ಷೀಷಿಗೆ ಹೋದ. ಇವನು ಚೆನ್ನಾಗಿ ಗೊತ್ತು ದೇವರು ಎಲ್ರಿಗೂ ಒಳ್ಳೆಯವರಂತ. ಎಲ್ಲರೂ ಇಲ್ಲಿ ಗಮನ ಇಡಿ. ನನಗೆ ಗೊತ್ತಿಲ್ಲ ನೀನು ಎಷ್ಟು ಪಾಪ ಮಾಡಿ ಇವತ್ತು ಕುಳಿಯಲ್ಲಿ ಬಿದ್ದೋಗಿದೆಯೋ. ದೇವರು ನಿನ್ನನ್ನು ಆ ಪಾಪದಿಂದ ಬಿಡುಗಡೆ ಮಾಡಿ ನೀ ಪಶ್ಚಾತ್ತಾಪ ಪಟ್ರೆ, ನೀನ್ ನಾನು ಮಾಡಿಬಿಟ್ಟೆ ತಪ್ಪು ಎಂಬುದಾಗಿ ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಂದ ದೇವರ ಬಳಿಗೆ ಬಂದು ನೀ ಮನ ತಿರುಗಿ ನಾನು ಮಾಡಲ್ಲ ಅಂತ ಹೇಳ್ಬಿಟ್ರೆ, ನೀನ್ ಎಂತ ಆಳವಾದ ಗುಂಡಿಯಲ್ಲಿ ಬಿದ್ದಿದ್ರು ನಿನ್ನನ್ನ ಯೇಸು ರಕ್ತ ಮೇಲೆ ಕೆತ್ತುತ್ತೆ. ಆಮೇಲೆ ಸರಿ, ದೇವರಿಂದ ನಾನು ನೀನು ದೂರ ಓಡಿ ಹೋದರೆ ಈ ವಚನಗಳಿಂದ ನಾವು ಕಲಿಯುವಂತ 3 ಪಾಠ ಯಾವುದು ನೋಡೋಣ. 1ನೇದು, ದೇವ್ರ ಸನ್ನಿಧಾನದಿಂದ ದೂರ ಓಡಿ ಹೋದ್ರೆ ನಿನ್ನ ದ್ವೇಷ ಹಂಗೆ ಇರುತ್ತೆ. ಎಷ್ಟೋ ಜನಕ್ಕೆ ಜನ ಕೇಡು ಮಾಡಿದ್ದಾರೆ. ಇಲ್ಲಿರಂತ ನಿಮ್ಮೆಲ್ರಿಗೂ ಜನ ಏನಾದ್ರೂ ಒಂದು ಮಾಡಿದ್ದಾರೆ, ಆದ್ರೆ ಆ ದ್ವೇಷ ಮತ್ಸರವಾಗಬಾರ್ದು. ನಿಮ್ಮ ಫ್ಯಾಮಿಲಿಯಲ್ಲಿರ್ಬೋದು, ನಿಮ್ಮ ಸ್ನೇಹಿತರಲ್ಲಿರ್ಬೋದು,
ನಿಮ್ಮ ಒಡ ಹುಟ್ಟಿದವರು ಇರಬಹುದು, ಅಥವಾ ನಿಮ್ಮ ಜೊತೆ ಯಾರೇ ಇರಬಹುದು, ನಿಮ್ಗೆ ಕೇಡು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅವ್ರ ಮೇಲೆ ನೀನ್ ದ್ವೇಷ ಸಾಧಿಸಿದ್ರೆ, ಅವ್ರ ನಾಶ ಆಗಲಿ ಬಿಡು ಅಂತ ನೀನ್ ಇದ್ರೆ, ನೀನ್ ದೇವರ ಸನ್ನಿಧಾನದಲ್ಲಿ ಇಲ್ಲ. ಫುಲ್ ಸ್ಟಾಪ್. ಇವತ್ತು ದೇವರು ನನಗೆ ನಿನ್ಗೆ ಹೇಳ್ತಾ ಇದ್ದಾರೆ, ಅವ್ರನ್ನ ಕ್ಷಮಿಸು. ಅವ್ರು ನಿನ್ನ ಕ್ಷಮಾಪಣೆಯನ್ನ ತಗೊಳ್ಳದೆ ಹೋದರೂ ಪರವಾಗಿಲ್ಲ, ಒಂದು ಸಾರಿ ಅವ್ರು ಕಾಲ್ ಮಾಡು, ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ. ಅವ್ರು ಅದಕ್ಕೆ ಪ್ರತಿಬಿಂಬಿಸದೆ ಹೋದ್ರು ಪರವಾಗಿಲ್ಲ, ಯು ಡೋಂಟ್ ವರಿ, ನಿನ್ ಕರ್ತವ್ಯ ನೀವು ಮಾಡಿ ಆಯ್ತು. ಕೆಲವ್ರನ್ನ ಕ್ಷಮಿಸಿದ್ರು ಕ್ಷಮಾಪಣೆ ಅವ್ರು ತಗೊಳ್ಳಲ್ಲ, ಡೋಂಟ್ ವರಿ. ನೀನು ಮಾತಾಡಿದ್ರು ಅವ್ರು ಮಾತಾಡದೆ ಇರಲ್ಲ, ಆದ್ರೆ ದೇವ್ರು ಕೇಳೋದು ನೀ ಮಾತಾಡ್ದ. ಅವ್ರು ಮಾತಾಡದೆ ಹೋದ್ರೆ ಅದು ದೇವ್ರ ವಿಷಯ, ದೇವ್ರು ಅವ್ರನ್ನ ನೋಡ್ಕೊಳ್ತಾರೆ. ಅದು ಯಾರೇ ಇರಬಹುದು ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾನು ನೀನಿದ್ರೆ ನನಗೆ ನಿನಗೆ ಒಂದು ಪ್ರೀತಿ ಇರುತ್ತೆ. ಇಲ್ಲದೆ ಹೋದ್ರೆ ದ್ವೇಷ ಇರುತ್ತೆ. ದ್ವೇಷ ಇದ್ರೆ ದೇವರು ನನಗೆ ನಿನಗೆ ಈ ಲೋಕದಲ್ಲಿ ಏನು ಇಟ್ಟಿದ್ದಾರೋ ಆ ಗಿಫ್ಟ್ ಅನ್ನೋದು ಆಪರೇಟ್ ಆಗಲ್ಲ. ದೇವರು ಇಲ್ಲಿ ಎಲ್ರಿಗೂ ನನ್ನ ಗಿಫ್ಟ್ ಕೊಟ್ಟಿದ್ದಾರೆ. ನನ್ನ ಗಿಫ್ಟು ಏನು, ಪ್ರೀಚಿಂಗು, ಟೀಚಿಂಗು, ನನ್ನ ಗಿಫ್ಟ್ ಅದು. ನನ್ನ ದೇವರು ಕೊಟ್ಟಿರೋದು. ನಾನು ಸುಮ್ಮನೆ ಬಾಯಿ ತೆಗೆದ್ರೆ ಟೀಚಿಂಗ್ ಬರುತ್ತೆ, ಸುಮ್ಮನೆ ಬಾಯಿ ತೆರೆದ್ರೆ ಪ್ರೀಚಿಂಗ್ ಬರುತ್ತೆ. ದೇವ್ರು ನನಗೆ ಕೊಟ್ಟರೆ ನ್ಯಾಚುರಲ್ ಗಿಫ್ಟು, ಆಮೇಲೆ ಆತ್ಮಿಕವಾದ ಗಿಫ್ಟ್. ಸೊ ಅದೇ ಥರ ಎಲ್ಲರಿಗೂ ಇಲ್ಲಿರಂತ ಯಾರನ್ನು ಗಿಫ್ಟ್ ಇಲ್ಲದೆ ಹುಟ್ಟಿಲ್ಲ. ಯಾಕೆ ಹೇಳಿ ಬರ್ತಡೆಗೆ ಗಿಫ್ಟ್ ಕೊಡೋದು? ನಿಂಗೇನೋ ಒಂದು ಗಿಫ್ಟ್ ಇದೆ ಅಂತ ನೀನು ನೋಡ್ಕೋ ಅಂತ ಅಲ್ವಾ? ಯು ಹ್ಯಾವ್ ಎ ಗಿಫ್ಟ್. ಕೆಲವರು ನೋಡಿ ಸುಮ್ಮನೆ ನಾವು ಕುತ್ಕೊಂಡ್ರೆ ಹಿಂಗೆ ಹೊಡಿತಾ ಇರ್ತಾರೆ. ಕೆಲವರು ಒಂದೊಂದು ಥರ ಗಿಫ್ಟ್ಗಳು, ಒಟ್ಟಿನಲ್ಲಿ ಯು ಆಲ್ ಹ್ಯಾವ್ ಎ ಗಿಫ್ಟ್. ಬಟ್ ಆ ಗಿಫ್ಟ್ ಮತ್ತೊಬ್ಬರಿಗೆ ಉಪಯೋಗ ಆಗ್ಬೇಕಾದ್ರೆ ನಿನ್ನಲ್ಲಿ ನನ್ನಲ್ಲಿ ದ್ವೇಷ ಇರಬಾರ್ದು. ಕೆಲವು ಸಲ ಕಷ್ಟನೇ ಕ್ಷಮಿಸಕ್ಕೆ, ನನಗೆ ನಿನ್ ಕಷ್ಟ. ಬಟ್ ಯು ನೀಡ್ ಟು ಪ್ರೇ 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 ಪ್ರಾರ್ಥನೆ ಮಾಡಬೇಕು. ದೇವರೇ ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಯೋನನಿಗೆ ಏನು ಗೊತ್ತಾ, ಅವ್ರ ಮಾನಸಾಂತರ ಪಡಬಾರ್ದು, ಅವ್ರ ದೇವ್ರ ನಾಶ ಮಾಡಬೇಕು. ಆ ಥರ ಇದ್ರೆ ಪ್ರಿಯ ದೇವರ ಮಕ್ಕಳೇ, ನೀವು ದೇವರ ಒಂದು ಉದ್ದೇಶ ನಿನ್ನ ಜೀವನದಲ್ಲಿ ಇದಲ್ಲ, ಅದು ನೆರವೇರ್ಸಕ್ಕಾಗಲ್ಲ. ಸೊ ಇವತ್ತೇ ದಯವಿಟ್ಟು ಹೇಳಿ, ಸ್ವಾಮಿ, ಅವ್ರು ಯಾರೇ ಇರ್ಬೋದು, ನನ್ನ ಹತ್ರ ಅವ್ರು ಮಾತಾಡದೆ ಇರ್ಬೋದು, ಅವ್ರನ್ನ ನಾನು ಕ್ಷಮಿಸಿದ್ದೀನಿ. ಒಂದ್ಸಲ ಮಾತಾಡು, ಅವ್ರು ಮಾತಾಡೋಕ್ಕೆ ಇಷ್ಟ ಇಲ್ಲದೆ ಹೋದ್ರೆ ಅದು ಅವ್ರ ತಪ್ಪು. ಬಟ್ ನೀನು ಮಾತ್ರ ಹೃದಯದಲ್ಲಿ ಏನು ಇಟ್ಕೊಳ್ಬೇಡ. ಪ್ರಿಯರೇ, ಒಂದು ವೇಳೆ ದೇವರ ಸನ್ನಿಧಾನದಿಂದ ಯೋನನ ಹಾಗೆ ದೂರ ಓಡಿ ಹೋಗಿ ಅನೇಕ ಅನಾಹುತಗಳನ್ನ ಅನುಭವಿಸ್ತಾ ಇದ್ದೀರಾ, ಇವತ್ತು ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಡಿ. ಮಾತ್ರವಲ್ಲದೆ ರೀಡೆಡಿಕೇಟ್ ಮಾಡಿರಿ, ಪುನಃ ನಿಮ್ಮ ಜೀವಿತವನ್ನು ಯೇಸುವಿಗೆ ಪ್ರತಿಷ್ಠೆ ಮಾಡಿರಿ. ನೀವು ಅದರಿಂದ ಆಶೀರ್ವಾದಗಳನ್ನು ಹೊಂದ್ತೀರ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆ ಆದವರೇ, ಒಂದು ವೇಳೆ ಯಾರ್ಯಾರು ಈ ದಿನ ಈ ಪ್ರಸಂಗವನ್ನು ಕೇಳಿ, ಹೌದು ನನಗೆ ದೇವರ ಸನ್ನಿಧಾನ ಬೇಕು, ದೇವರ ಸನ್ನಿಧಿ ಇಲ್ಲದೆ ನಾನು ಎಷ್ಟೋ ಅನಾಹುತಗಳನ್ನ ಅನುಭವಿಸಿದ್ದೀನಿ ಎಂಬುದಾಗಿ ಯಾರ್ಯಾರು ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಗೆ ಬರ್ತಾ ಇದ್ದಾರೋ, ತಪ್ಪಿ ಹೋದ ಮಗನು ನಿನ್ನ ಬಳಿಗೆ ಬರುವಾಗ ಅವನನ್ನು ಸ್ವೀಕಾರ ಮಾಡಿದ ಹಾಗೆ ಇವರೆಲ್ಲರನ್ನ ನೀನು ಸ್ವೀಕಾರ ಮಾಡಪ್ಪ. ಪುನಃ ಕಳೆದುಕೊಂಡಂಥ ಆನಂದ, ಸಂತೋಷ ಅವರು ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು
ನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.